ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿರುವಂತಹ ಬಸವರಾಜ ಹೊರಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಇವತ್ತು ಸಿಎಂ ಹಾಗೂ ನೀವು ಚರ್ಚೆ ನಡೆಸಿದ್ರಿ, ಏನೇನೆಲ್ಲ ಚರ್ಚೆ ಆಯ್ತು ಸರ್? ಏನು ಚರ್ಚೆ ಇಲ್ಲ, ಕೂತ್ಕೊಂಡಿದ್ವಿ ಇಲ್ಲೇ. ಕೂತ್ಕೊಂಡಾಗ ರಾಜೀನಾಮೆ ಕೊಡಂದ್ರು, ಮತ್ತೊಂದ್ಸರಿ ರಾಜೀನಾಮೆ ಕೊಟ್ಟೆ. ಚರ್ಚೆ ಏನಿಲ್ಲ, ರಾಜೀನಾಮೆ ಕೊಟ್ಟೆ, ತಗೊಂಡು ಹೋದ್ರು ಇಷ್ಟ. ಚರ್ಚೆ ಏನು ಬೇರೆ ಇಲ್ಲ. ಓಕೆ ಸರ್, ಅಂದ್ರೆ ನೀವೇ ಹೇಳಿದ್ರಿ ನಾನು 14ನೇ ತಾರೀಕು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥದ್ದು. ಇವತ್ತು ಯಾಕೆ ತರಾತುರಿಯಲ್ಲಿ ಆಯ್ತು? ಬೆಳಗ್ಗೆ ನೀವು ಸಿಎಂ ಮನೆಗೂ ಸಹ ಹೋಗಿದ್ರಿ, ಈಗ ಸಿಎಂ ಬಂದು ನಿಮ್ಮ ಕಚೇರಿಯಲ್ಲಿ ಭೇಟಿಯಾಗಿದ್ರು ಅಂತ. ಏನೋ ಗೊತ್ತಿಲ್ಲ, ನಾನು 14ನೇ ತಾರೀಕು ಕೊಡುತ್ತಂತ ಅನೌನ್ಸ್ ಮಾಡಿದ್ದೆ, ಮಾಧ್ಯಮದವ್ರಿಗೆ ಹೇಳಿದ್ದೆ. ಮತ್ತು ಅವ್ರು ಇವತ್ತು ಕೊಡಂದ್ರು, ಇವತ್ತು ಕೊಡೋಣ ಕೊಟ್ಟೆ ಇವತ್ತು. ಅಲ್ಲ, ಯಾಕಂದ್ರೆ ನಿಮ್ಗೆ ಇನ್ನು ಒಂದು ವಾರಗಳ ಕಾಲ ಅಷ್ಟು ಸಮಯ ಕೊಡದೇ ಇರೋ ಅಷ್ಟು ತರಾತುರಿ ಏನಿತ್ತು ಅನ್ನುವಂಥದ್ದು ಅವ್ರಿಗೆ ಗೊತ್ತು. ತರಾತುರಿ ಏನೈತಿ ಯಾಕೆ ನನಗೇನು ಗೊತ್ತಿಲ್ಲ. ನಾನು ಹೇಳಿದೆ 14ನೇ ತಾರೀಕು ಕೊಡ್ತೀನಿ, ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದು ನಾನು. ಮತ್ತು ಅವ್ರು ಈಗ ಕೊಡಂದ್ರು, ಈಗ ಕೊಟ್ಟೆ. ಅಂದ್ರೆ ಸರ್ ನಿಮ್ಗೆ ಮಾಹಿತಿ ಇತ್ತಾ ಇವತ್ತು ನಾನು ರಾಜೀನಾಮೆಯನ್ನ ಕೊಡ್ತೀನಿ ಅನ್ನುವಂಥದ್ದು? ನನಗೇನು ಮಾಹಿತಿ ಇರಲಿಲ್ಲ. ಆಕಸ್ಮಿಕವಾಗಿ ಬಂದು ಆಕಸ್ಮಿಕವಾಗಿ ರಾಜೀನಾಮೆ ಕೊಟ್ಟು ಇವತ್ತದ್ದು. ಸರ್, ಈ ಒಂದು ಇಷ್ಟು ವರ್ಷಗಳ ಅನುಭವದಲ್ಲಿ ಈ ರೀತಿಯಾದಂತಹ ಸಂದರ್ಭವನ್ನ ಯಾವತ್ತೂ ಸಹ ನೀವು ಎದುರಿಸಿರ್ಲಿಕ್ಕಿಲ್ಲ. ಸೊ ಹೀಗಾಗಿ ಇವತ್ತಿನ ಒಂದು ಬೆಳವಣಿಗೆ, ಇವತ್ತಿನ ಒಂದು ಸಂದರ್ಭದ ಬಗ್ಗೆ ನೀವೇನು ಹೇಳ್ತೀರಿ? ನಾನಲ್ಲ, ಯಾರೂ ಅನುಭವಿಸಿಲ್ಲ ಈ ಥರ. ಅನುಭವಿಸಿದೆ, ಇದು ಆಯಿತು. ಭಾಳಷ್ಟು ಬೇಸರ ಆಗಿದೆ, ನೋವಾಗಿದೆ. ಇಂಥ ಘಟನೆ ಯಾಕಾಯಿತು ನನಗೆ ಅನ್ನೋದು ಇನ್ನೂ ನನಗೆ ಅರ್ಥ ಆಗೋದು. ಸಹಜವಾಗಿ ನನಗೆ ಮನಸ್ಸಿಗೆ ಸಾಕಷ್ಟು ನೋವಾಗಿದೆ. ಏನು ಮಾಡೋಕ್ಕಾಗೋದಿಲ್ಲ, ವ್ಯವಸ್ಥೆ ಹಂಗಿದೆ. ವ್ಯವಸ್ಥೆಯಲ್ಲಿ ನಾವು ವ್ಯವಸ್ಥೆಗೆ ಹೊಂದ್ಕೊಂಡು ಹೋಗ್ಬೇಕಾಗೈತಿ, ಹೊಂದ್ಕೊಂಡು ಹೋಗಿನಿ ಇಷ್ಟ. ಮತ್ತೆ ಸರ್, ವಿಪಕ್ಷದವ್ರು ಹೇಳ್ತಾ ಇದ್ರು, ಅಂದ್ರೆ ಬಿಜೆಪಿ ಅವ್ರು ಹೇಳ್ತಾ ಇದ್ರು, ಹೊರಟ್ಟಿ ಅವರು ಗಟ್ಟಿ ಮನ್ಸು ಮಾಡಿದ್ರೆ ನಾವು ಅವ್ರ ಜೊತೆ ನಿಲ್ತೀವಿ, ಯಾವುದೇ ಕಾರಣಕ್ಕೂ ಸಹ ರಾಜೀನಾಮೆ ಕೊಡೋದಕ್ಕೆ ಬಿಡಲ್ಲ ಅನ್ನುವಂಥದ್ದು. ಅದು ಏನಂದರೆ, ಆಕಸ್ಮಿಕವಾಗಿ ಕೇಳಿದ್ರು ನಾನು ಕೊಟ್ಟುಬಿಟ್ಟೆ. ಅದು ಸದನದಲ್ಲಿ ಹೋದ್ರು ಸಹಿತ ಅವರು ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ಬಹುಮತ ಇರಲಿಲ್ಲ. ಅಲ್ಲಿ ಏನೇನೋ ಮಾತಾಡ್ತಿದ್ರು, ಇದಾಗಿದ್ದು. ಅಲ್ಲಿ ಹೋಗಿ ನಾವ್ಯಾಕೆ ಅಷ್ಟು ನಮ್ಮ ಮರ್ಯಾದೆ ಕಳ್ಕೊಬೇಕಂತ ತಿಳ್ಕೊಂಡು ಹೇಳಿ ನಾನು ಹೇಳಿನಿ. ಸಭಾನಾಯಕರಿಗೆ ಹೇಳಿನಿ, ಅಶೋಕ್ ಅವ್ರಿಗೆ ಹೇಳಿನಿ, ಹಿಂಗೆ ರಾಜೀನಾಮೆ ಕೊಡುತ್ತೆ ಅಂತೇಳಿ ಹೇಳೇ ಕೊಟ್ಟಿದ್ದೀನಿ ನಾನು. ಓಕೆ ಸರ್, ಒಂದ್ ವೇಳೆ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರೆದಿದ್ರೆ ಹೊರಟ್ಟಿ ಅವರು ಇವತ್ತು ರಾಜೀನಾಮೆ ಕೊಡುವಂತಹ ಸಂದರ್ಭ ಬರ್ತಿರ್ಲಿಲ್ವೇನೋ? ಯಾರಿಗೆ ಗೊತ್ತಿರೋದು? ನನಗೆ ಹೆಂಗೆ ಗೊತ್ತದು? ಅದೇನು ಗೊತ್ತಾಗೋದಿಲ್ಲ, ಅದೆಲ್ಲ ಗೊತ್ತಾಗೋದು. ಇವತ್ತು ನೀವು ರಾಜೀನಾಮೆ ಕೊಡೋದಕ್ಕೆ ಪ್ರಮುಖ ಕಾರಣ ಏನು? ಸಿಎಂ ಇಷ್ಟೊಂದು ಒತ್ತಡ ಹಾಕೋದಕ್ಕೆ ಅರ್ಜೆಂಟ್ ಏನು ಅಂದ್ರೆ ಪ್ರಮುಖ ಕಾರಣ? ನನಗೇನು ಗೊತ್ತಿಲ್ಲ, ಅವ್ರಿಗೆ ಗೊತ್ತದು ಕಾರಣ ಏನಂತೇಳಿ. ಇಷ್ಟು ಅರ್ಜೆಂಟ್ ಯಾಕೆ ಮಾಡಿದ್ರು ನನಗೇನು ಗೊತ್ತಿಲ್ಲ. ಅವ್ರಿಗೆ ಕಾರಣ, ಅವರು ಅರ್ಜೆಂಟ್ ಮಾಡಿದ್ರು. ಅಲ್ಲ ಸರ್, ಯಾಕಂದ್ರೆ ನೀವು ಒಂದಷ್ಟು ಗಂಟೆಗಳ ಕಾಲ ನೀವಿಬ್ರು ಚರ್ಚೆಯನ್ನ ಸಹ ನಡೆಸಿದ್ರಿ ಬೆಳಗ್ಗೆ ಇದೇ ಒಂದು ಕಚೇರಿಯಲ್ಲಿ. ಈ ನಿಟ್ಟಿನಲ್ಲಿ ಚರ್ಚೆ, ಫಾಲ್ತು ಚರ್ಚೆ ಇದ್ರೆ ಏನು ಚರ್ಚೆ ಇಲ್ಲ. ಅದಾತ್ ಇದಾತ್ ಎಲ್ಲ ಮಾತಾಡ್ಕೊತ ಕುಂತರು. ಅದು ರಾಜೀನಾಮೆ ಕೊಡ್ಬೇಕಂದ್ರು ಟೈಪ್ ಪಡಿಸ್ಕೊಂಡು ರಾಜೀನಾಮೆ ಕೊಟ್ಟು ಏನು ಮಾತಾಡಲ್ಲ. ಇದಿಷ್ಟು ಬಸವರಾಜ ಹೊರಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.